ರಾಜ್ಯದಲ್ಲಿ ಭಾರೀ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಉಕ್ಕಿ ಹರಿತಾ ಇದೆ ಕೃಷ್ಣಾ, ಭೀಮಾ, ಡೋಣಿ, ವಿಜಯಪುರ ಜಿಲ್ಲೆಯಲ್ಲಿ ನದಿಗಳಿಂದ ಪ್ರವಾಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ಅದರ ಎಫೆಕ್ಟ್ ಆಗೋದು ಕರ್ನಾಟಕದಲ್ಲಿ. ಈ ಹಿನ್ನೆಲೆಯಲ್ಲಿ ಈಗ ಉಕ್ಕಿ ಹರಿತಾ ಇದೆ ಕೃಷ್ಣಾ, ಭೀಮಾ, ಡೋಣಿ, ವಿಜಯಪುರ ಜಿಲ್ಲೆಯಲ್ಲಿ ನದಿಗಳಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರವಾಹದಲ್ಲಿ ಮುಳುಗಿದೆ ಉಮಾರಾಣಿ, ಲವಗಿ ಬ್ಯಾರೇಜ್ ಕೂಡ. ಚಡಚಣ ತಾಲೂಕಿನ ಉಮಾರಾಣಿ ಬ್ಯಾರೇಜ್, ಬಬಲೇಶ್ವರದ ಡೋಣಿ ನದಿಯಲ್ಲೂ ಪ್ರವಾಹ ಇದೆ. ಹಲವು ಕಡೆ ಜಮೀನಿಗೆ ನುಗ್ಗಿದೆ ಡೋಣಿ ನದಿಯ ನೀರು. ನೀರಿನ ಪ್ರಮಾಣವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಬಲೇಶ್ವರ ಡೋಣಿ ನದಿಯಲ್ಲೂ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಬಂದ್ರೆ ಸಾಕು, ಉತ್ತರ ಕರ್ನಾಟಕ ಭಾಗದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗತ್ತೆ. ಕೃಷ್ಣಾ, ಭೀಮಾ ನದಿಗಳು ತುಂಬಿ ಹರಿತವೆ. ಆ ಸಂದರ್ಭದಲ್ಲಿ ಈಗಾಗಲೇ ಹಲವು ಕಡೆ ಜಮೀನಿಗೆ ನೀರು ನುಗ್ಗಿದೆ, ನದಿಯ ನೀರು ನುಗ್ಗಿರೋದು. ಈ ಹಿನ್ನೆಲೆಯಲ್ಲಿ ಜನ ಆತಂಕದಲ್ಲಿ ಇದ್ದಾರೆ. ವಿಜಯಪುರದ ದೃಶ್ಯವನ್ನ ನೋಡ್ತಾ ಇದ್ದೀರಾ ನೀವು. ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ನದಿಗಳಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕರಾವಳಿಯಲ್ಲಿ ಪ್ರಾಕೃತಿಕ ವೈಪರೀತ್ಯ ಆಗ್ತಾ ಇರೋದ್ರಿಂದ ನೀಲಿ ಸಮುದ್ರ ಈಗ ಹಸಿರು ಸಮುದ್ರವಾಗಿ ಕನ್ವರ್ಟ್ ಆಗಿದೆ. ಮಂಗಳೂರಿನಲ್ಲಿ ಸಮುದ್ರದ ಬಣ್ಣವೇ, ನೀರಿನ ಬಣ್ಣವೇ ಅಲ್ಲಿ ಬದಲಾಗಿ ಹೋಗಿದೆ. ಕರಾವಳಿಯಲ್ಲಿ ಅನೇಕ ಪ್ರಾಕೃತಿಕ ವೈಪರೀತ್ಯಗಳು ಹಲವು ದಿನಗಳಿಂದಲೂ ಕೂಡ ನಡೀತಾ ಇದೆ. ಅಲ್ಲಿ ಒಂದು ರೀತಿಯಲ್ಲಿ ಜನರಿಗೂ ಕೂಡ ಈಗ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಸೊ ಈಗ ಮಂಗಳೂರಲ್ಲಿ ಸಮುದ್ರದ ಬಣ್ಣವೇ ಬದಲಾಗಿ ಹೋಗಿದೆ. ಕೆಲ ಭಾಗಗಳಲ್ಲಿ ಹಸಿರು ಬಣ್ಣದಲ್ಲಿ ಸಮುದ್ರದ ನೀರು ಕಾಣಿಸಿಕೊಳ್ತಾ ಇದೆ. ಇನ್ನು ಸುರತ್ಕಲ್ ಆಗಿರ್ಬೋದು, ಹೊಸಬೆಟ್ಟು ಆಗಿರ್ಬೋದು, ಮುಕ್ಕಾದಲ್ಲಿ ಕಲರ್ ಚೇಂಜ್ ಆಗಿದೆ. ಗ್ರೀನ್ ವಾಟರ್ನಲ್ಲಿ ಅಲ್ಲಿಗೆ ಆ ಒಂದು ನೀರಿನಲ್ಲಿ ಬಲೆಗೆ ಬೀಳ್ತಾ ಇಲ್ಲ ಮೀನು ಅನ್ನೋದು ಮೀನುಗಾರರ ಆತಂಕ. ಸಾಗರದ ಆಳದ ಪಾಚಿಯಿಂದ ಬಣ್ಣ ಬದಲಾವಣೆಯಾಗಿದ್ದು ರಾಸಾಯನಿಕ ಸೇರ್ಪಡೆಯಿಂದ ಹಸಿರು ಬಣ್ಣ ಆಗಿದೆ ಅಂತ ಹೇಳಿ ಈಗ ಅಲ್ಲಿ ಮೀನುಗಾರರು ಕೂಡ ಒತ್ತಾಯವನ್ನ ಮಾಡ್ತಾ ಇರೋದು. ಕಡಲಿನ ಅಧ್ಯಯನ ಮಾಡಬೇಕು ಅಂತ ಹೇಳಿ ಮೀನುಗಾರರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀರಿನ ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅನ್ನೋದು. ನೀಲಿ ಬಣ್ಣದ ಒಂದು ಕಲರ್ ಇರುವಂತದ್ದು ಈಗ ಅದು ಹಸಿರು ಬಣ್ಣ ಆಗಿ ಮಾರ್ಪಾಡಾಗಿರೋದನ್ನ ನೋಡ್ತಾ ಇದ್ದೀರಾ. ಸಮುದ್ರದ ನೀರಿನಲ್ಲಿ ನೈಟ್ರೇಟ್ ಮತ್ತು ಪ್ರಾಸ್ಪೇಟ್ ರಾಸಾಯನಿಕ ಇರುತ್ತೆ. ನದಿ ನೀರಿನಿಂದಲೂ ಈ ಎರಡೂ ರಾಸಾಯನಿಕ ಸಮುದ್ರಕ್ಕೆ ಸೇರ್ತಾ ಇದೆಯಂತೆ. ಅದು ನೀರಿನಲ್ಲಿರುವಂತಹ ಡೇನೋಫ್ಲೈಜಿಲೈಟ್ಸ್ ಎಂಬ ಸೂಕ್ಷ್ಮಾಣು ಜೀವಿಯನ್ನ ಸೆಳೆಯುತ್ತೆ. ಹಾಗಾಗಿ ಮೀನುಗಾರರು ಈಗ ಅಧ್ಯಯನ ಮಾಡಬೇಕು ಅಂತ ಒಂದು ಒತ್ತಾಯವನ್ನ ಮಾಡ್ತಿದ್ದಾರೆ. ಅದನ್ನೇ ತುಂಬಾ ಹಸಿರು ಬಣ್ಣಕ್ಕೆ ಬಂದಿದೆ. ಇವತ್ತು ಮಾತ್ರ ತಿಳಿ ಹಸಿರಿಗೆ ಬಂದಿದೆ. ಈಗ ಒಂದು 2 ದಿವಸದಲ್ಲಿ ಇದರ ಪರವಾಗಿ ಮೀನು ಶೋರ್ ಫಿಶಿಂಗ್ನವರಿಗೆ ಏನು ಇಲ್ಲ. ಇವತ್ತು ಕೂಡ ಬೆಳಿಗ್ಗೆ ಫಿಶಿಂಗ್ ಹೋಗಿದ್ದಾರೆ. ನಮ್ಮವರೊಂದು 20-22 ದೋಣಿಯವರು ಹೋಗಿದ್ದಾರೆ. ಯಾರಿಗೂ ಕೂಡ ಅವರು ಎಣಿಸಿದಷ್ಟು ಮೀನು ಸಿಗಲಿಲ್ಲ. ಹಾಗೆ ಇದರಲ್ಲಿ ತೊಂದರೆ ಇದೆ ಅಂತ ಕೂಡ ನಮಗೆ ಖಂಡಿತವಾಗಿ ತಿಳಿಯುತ್ತದೆ. ಸಾಧಾರಣ ಮಟ್ಟಿಗೆ ಒಂದು 15 ಕಿಲೋಮೀಟರ್ ಅಲ್ಲಿಂದ ಇದು ಗೋಚರವಾಗ್ತದೆ. ಫಿಶಿಂಗ್ ಬೋಟಿನವರಿಗೆ ಇದು ಗೋಚರವಾದ ವಿಷಯ. ಅದರ ನಂತರ ಗಾಳಿ ಮತ್ತು ನೀರಿನ ಪರವಾಗಿ ಇದು ಶೋರಿಗೆ ಬರ್ತದೆ. ಅಂದರೆ ಕಡಲು ಯಾವುದನ್ನು ತ್ಯಾಜ್ಯವನ್ನು ಕೂಡ ಕಡಲಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅದು ಶೋರಿಗೆ ಬರ್ತದೆ. ಶೋರಿಗೆ ಬರುವಾಗ ಇದು ಅದರದ್ದು ಬಣ್ಣ ಹಸುರಾಗಿ ಜಾಸ್ತಿ ಆಗಿ ಫ್ಲ್ಯಾಶ್ ಆಗಿ ಮತ್ತೆ ಅದು ಮೇಲೆ ಬೀಳ್ತಾ. ಇನ್ನು ಅರುಣಾಚಲ ಪ್ರದೇಶ